ಅನುದಿನವೂ ಆತನು ಪೋಷಿಸುವ ದೇವರಾಗಿದ್ದಾನೆ. ಯೆಹೋವನ ಮೇಲೆ ನಿಮ್ಮ ಚಿಂತೆಯನ್ನು ಹಾಕಿರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಆತನು ನಿಮಗೋಸ್ಕರವಾಗಿ ಚಿಂತಿಸುವ ದೇವರಾಗಿದ್ದಾನೆ. ಪ್ರತಿದಿನ ನಿನ್ನ ಭಾರವನ್ನು ಓರುವ ಕರ್ತನಾಗಿದ್ದಾನೆ. ಪ್ರತಿದಿನ ನಿಮ್ಮ ಕಷ್ಟಗಳನ್ನ, ಪ್ರತಿದಿನ ನಿಮ್ಮ ಸಮಸ್ಯೆಗಳನ್ನ ಓರುವ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ಆತನ ಮೇಲೆ ನಿಮ್ಮ ಚಿಂತೆಯನ್ನು, ನಿಮ್ಮ ಭಾರವನ್ನು ಹಾಕಿರುತ್ತೀರಿ. ಆತನ ಪಾದ ಸನ್ನಿಧಾನದಲ್ಲಿ ನಿನ್ನ ಭಾರವನ್ನು ಹಾಕು. ಆತನು ಅನುದಿನವೂ ನಿನಗೆ ಏನು ಬೇಕಾಗಿದೆಯೋ ಉಣ್ಣಲು, ಕೊಡಲು, ಎಲ್ಲವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿರುವ ದೇವರು. ಆ ದಿನದಲ್ಲಿ ದೇವರು ಕಾಗೆ ಮೂಲಕವಾಗಿ ತನ್ನ ಸೇವಕನಾಗಿರುವಂತ ಎಲಿಯನನ್ನು ಪೋಷಿಸಿದ ದೇವರು ನಿನ್ನ ಜೀವನದಲ್ಲಿ ಕೂಡ, ನಿನ್ನ ಕುಟುಂಬದಲ್ಲಿ ಕೂಡ ನೀನು ಓರುವಂತ ಭಾರವನ್ನ ಆತನು ಒತ್ತುಕೊಳ್ಳುವನಾಗಿದ್ದಾನೆ. ನಿನ್ನ ಜೀವನದಲ್ಲಿ ಏನು ಭಾರ ಇದೆಯೋ ಅದನ್ನ ಆತನ ಪಾದ ಸನ್ನಿಧಾನದಲ್ಲಿ ಹಾಕು. ಯೇಸು ಸ್ವಾಮಿಗೆ ನೀನು ಮೊರೆಯಿಡುವುದಾದರೆ ನಿನ್ನ ಕಷ್ಟದಲ್ಲಿ, ನಿನ್ನ ಭಾರದ ಚಿಂತೆಗಳಲ್ಲಿ ನೀನು ಇರುವಾಗ ಆತನ ಖಂಡಿತವಾಗ್ಲೂ ಬೇರೆ ನಿಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ನಿಮ್ಮ ಅನುದಿನವೂ ಆತನು ನಿಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಆತನು ಒಳ್ಳೆ ದೇವರಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೆನ್.